ತುಂಬ ಸುಲಭೋಪಾಯ ಇದೆ. ಸ್ಯಾನ್ ಮಹತ್ ಸೇವೆಯ ವಿಪ್ರಾಹ ಪುಣ್ಯತೀರ್ಥ ನಿಷೇವಣ. ನಮಗೆ ಇಲ್ಲಿ ತನಕ ಏನೂ ಗೊತ್ತಿಲ್ಲ, ಇನ್ಮೇಲೆ ಸ್ವಲ್ಪ ಉದ್ಧಾರ ಆಗಬೇಕು ಅಂತ ಏನಾರ ಆಸೆ ಬಂದರೆ ಮೊದಲನೇ ಹಂತ ಸುಮ್ಮನೆ ಪುಣ್ಯಕ್ಷೇತ್ರಗಳಲ್ಲಿ ತಿರುಗಾಡ್ತಾ ಇರಬೇಕು. ತಿರುಪತಿ, ಪಂಢರಪುರ, ಬದರಿ, ಕಾಶಿ ಯಾತ್ರೆ ಮಾಡ್ತಾ ಇರಬೇಕು. ಅಲ್ಲಿ ಯಾರೋ ಜ್ಞಾನಿಗಳು ಸಿಗ್ತಾರೆ, ಏನೋ ಮಾಡ್ತಾರೆ, ಯಾರಪ್ಪ ನೀನು ಇಲ್ಲಿ ಯಾಕೆ ಕಷ್ಟಪಡ್ತೀಯೋ ಏನು ಎಲ್ಲ ಕೇಳಿ ಮಾಡಿ ಅವೆಲ್ಲ ಬೆಳೀತಾವೆ. ಇವನು ಕೇಳ್ತಾನೆ, ಅವನ್ನ ಬಿಡೋಲ್ಲ. ನಂಗೆ ಏನೂ ತಿಳುವಳಿಕೆ ಇಲ್ಲದೆ ಇರೋ ನಾ ಇಲ್ಲಿ ಬಂದಿದ್ದೇನೆ. ಯಾರೋ ದೊಡ್ಡವರು ಹೇಳಿದ್ರು ಬಂದೆ, ನಿಮಗೆಲ್ಲ ತಿಳುವಳಿಕೆ ಇದೆಯಲ್ಲ, ನೀವು ಯಾಕೆ ಬಂದ್ರಿ? ನೋಡಿ ಇಲ್ಲಿ ಇಷ್ಟು ಮಹತ್ವ ಇದೆ, ಇಲ್ಲಿ ಹೀಗಿದೆ. ಅವು ಕೇಳದೆ ಬಿಡ್ತಾನಾ? ಯಾಕೆ ನಿಮ್ಮನೇಲಿ ದೇವ್ರು ಇರಲಿಲ್ಲೇನು? ದೇವರು ಎಲ್ಲ ಕಡೆ ಇದ್ದ, ಇಲ್ಲೇ ಯಾಕೆ ಬಂದ್ರಿ? ಇಲ್ಲಪ್ಪ, ಇಲ್ಲಿ ಆ ಸಾನ್ನಿಧ್ಯ ವಿಶೇಷ ಇದೆ. ನಮ್ಮ ಹಿರಿಯರೆಲ್ಲ ಈ ಕ್ರಮದಲ್ಲಿ ಒಲಿಸಿಕೊಂಡ್ರು. ಭಗವಂತ ಎಲ್ಲ ಕಡೆ ಏಕಪ್ರಕಾರ ಸಾನ್ನಿಧ್ಯ ಇರೋಲ್ಲ, ಎಲ್ಲ ಕಡೆ ಇದ್ದಾನೆ. ಒಲಿಲಿಕ್ಕೆ ಅಂತನ್ನುವ ಕೆಲವು ರೂಪಗಳನ್ನೇ ಬೇರೆ ಬೇರೆ ಕಡೆ ಇಡ್ತಾನೆ. ಅದಕ್ಕೆ ತುಂಬ ಅರ್ಥ ಇದೆ. ಅದು ಹೀಗೆ ಯಾಕೆ ಹಾಗೆ ಸಾವಿರಾರು ಪ್ರಶ್ನೆ. ನೀವು ಅದನ್ನೆಲ್ಲ ಬಗೆಹರಿಸಿಕೊಳ್ಬೇಕು ಅಂತ ಹೋದರೆ ಎಲ್ಲಿ ಮುಟ್ಟತ್ತದು ಕಡೆಗೆ? ಕಡೆಗೆ ಅದರ ಪರ್ಯವಸಾನ ಭಗವಂತನಲ್ಲಿ ಉತ್ಕೃಷ್ಟವಾದ ಭಕ್ತಿ. ಅದಕ್ಕೆ ದೊಡ್ಡವರ ಸೇವೆ ಮಾಡ್ತಾ ಇರಬೇಕು, ಅವರಲ್ಲಿ ಭಗವಂತನ ಕಥಾವನ್ನು ಕೇಳ್ತಾ ಇರಬೇಕು. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡವರ ಚರಿತ್ರೆಯನ್ನು ಕೇಳ್ತಾ ಇರಬೇಕು. ಇಂಥ ಮಹನೀಯರು ಹೇಗೆ ಭಗವಂತನನ್ನು ಒಲಿಸಿಕೊಂಡ್ರು. ನೀವು ಬೇರೆಯವರ ಚರಿತ್ರೆ ಎಂದರೆ ನೀವು ರಾಜಾದಿರಾಜರ ಚರಿತ್ರೆ ಇದೆ, ಎಲ್ಲ ವೈಷ್ಣವೋತ್ತಮರು, ಋಷಿಗಳ ಚರಿತ್ರೆ ಇದೆ, ದೇವತೋತ್ತಮರ ಚರಿತ್ರೆ ಇದೆ. ಅಮೃತ ಮಥನಾದಿಗಳ ಕಥೆ ಅಂದ್ರೇನು? ಅವರದ್ದೇನೆ ಅದಲ್ಲ. ಧ್ರುವರಾಜರು, ಪ್ರಹ್ಲಾದರಾಜರು ಅಂತ ಇವರದೆಲ್ಲ ಚರಿತ್ರೆ. ಇದೆಲ್ಲ ಯಾಕೆ ಕೇಳ್ತೇವೆ? ಈಗ ನಮ್ಮಲ್ಲಿ ಅನೇಕ ಯತಿವರೆಣ್ಯರು, ಈ ಮಂತ್ರಾಲಯ ಪ್ರಭುಗಳ ಚರಿತ್ರೆ, ದಾಸವರೆಣ್ಯರ ಯಾಕೆ ಕೇಳ್ತೇವೆ? ಅವ್ರದ್ದೇ ಯಾರ್ದೋ ಒಂದು ಮಹತ್ವಕ್ಕೋಸ್ಕರ ಅಲ್ಲ, ಅವರು ಭಗವಂತನನ್ನೇ ಹಾಗೆ ಒಲಿಸಿಕೊಂಡ್ರು. ಅದು ಪರ್ಯವಸಾನ ಅಲ್ಲಿಗೆ. ಚರಿತಂ ವೈಷ್ಣವಾನಂತೂ ವಿಷ್ಣೂದ್ರೇಕಾಯ ಕಥ್ಯತೆ. ಭಗವಂತನಲ್ಲಿ ಸುಮ್ಮನೆ ಭಕ್ತಿ ಬಂದರೆ ಪ್ರಯೋಜನ ಇಲ್ಲ, ಅದರ ಉದ್ರೇಕ ಬರಬೇಕು. ಹೌದು, ಇನ್ಮೇಲೆ ನಾವು ಹಾಗೆ ಇರಬೇಕು, ನಿರಂತರ ಆ ಭಾವನೆಯಲ್ಲಿ ತೊಡಗಬೇಕು ಅನ್ನುವ ಆ ಉತ್ಸಾಹ ಬರಬೇಕು. ಅದು ಬರಬೇಕಾದರೆ ಅದಕ್ಕೆ ಬೇಕಾದ ಅಂಶಗಳನ್ನೆಲ್ಲ ಅವರ ಚರಿತ್ರೆ ಕೇಳ್ತಾ ಇರಬೇಕು. ಭವಂತಿ ಹೃತ್ಕರ್ಣ ರಸಾಯನ ಕಥಾ. ಆ ಕಥೆಗಳು ಕೇಳುವಾಗ ಕಿವಿಗೆ, ನೆನಪು ಮಾಡಿಕೊಂಡಾಗ, ಸಾಂದರ್ಭಿಕವಾಗಿ ಚಿಂತನೆ ಮಾಡಿದಾಗ ಹೃದಯಕ್ಕೂ ಆನಂದದಾಯಕವಾಗಿರುತ್ತೆ. ಇದು ಕೇಳ್ತಾ 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 ಮನಸ್ಸಿನಲ್ಲಿ ಎಷ್ಟೋ ಜನ್ಮದ ಏನೇನೋ ಸಂಸ್ಕಾರಗಳಿದ್ದಾವೆ. ಒಳ್ಳೊಳ್ಳೆ ಚರಿತ್ರೆಗಳನ್ನು ಕೇಳ್ತಾ ಇದ್ದರೆ ಏನಾಗುತ್ತೆ? ಅದನ್ನೆಲ್ಲ ತೊಳೆದು ಒಳಗಡೆಯಲ್ಲಿ ಒಳ್ಳೆ ಭಾವನೆಗಳನ್ನು ತುಂಬುತ್ತಾ ತುಂಬುತ್ತಾ ಜನ್ಮಾಂತರಗಳ ಕ್ಲೇಶಗಳು ನಾಶ ಆಗಿ ಕಡೆಗೆ ಅಪವರ್ಗವರ್ತ್ಮನಿ ಶ್ರದ್ಧಾವತಿ. ಅಪವರ್ಗ ಅಂತಂದರೆ ಮೋಕ್ಷ ಅಂತ. ಅಲ್ಲಿ ಪವರ್ಗ ಇಲ್ಲಂತ. ಪವರ್ಗ ಅಂತಂದರೆ ಪ ಫ ಬ ಭ ಮ ಏನೂ ಅಲ್ಲ. ಅಪವರ್ಗ ಅಂದ ತಕ್ಷಣ ಏನೋ ಶಬ್ದ ಪ್ರಯೋಗ ಮಾಡಿ, ಏನೂ ಇಲ್ಲ, ಸುಲಭವಾಗಿದೆ. ಕವರ್ಗ, ಚವರ್ಗ, ತವರ್ಗ ಅಂತಾನೆ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ವರ್ಗಗಳಿವೆ. ಅಲ್ಲಿ ಪವರ್ಗ ಅಂತ ತಗೊಳ್ಳಿ. ಆ ಪವರ್ಗದ ಮುಖ್ಯ ಶಬ್ದಗಳನ್ನು ಇಲ್ಲಿ ಬಳಕೆ ಮಾಡೋಲ್ಲ. ಪವರ್ಗದಲ್ಲಿ ಯಾವ್ದ್ಯಾವ್ದಿದೆ? ಪ ಫ ಬ ಭ ಮ ಅಲ್ವೇ? ಅಲ್ಲಿ ಈ 5 ಅಕ್ಷರಗಳ ಹೆಚ್ಚು ಬಳಕೆ ಅಲ್ಲಿಲ್ಲ ಅಂತ. ಪ ಅಂದರೆ ಪಾಪ, ಅಲ್ಲಿ ಯಾವ ಪಾಪ ಬರಬೇಕು? ಪವರ್ಗ ಅಂದರೆ ಮೋಕ್ಷ. ಆ ಲೋಕಕ್ಕೆ ಹೀಗೆ ಕರೆದು ಅಲ್ಲಿ ಪಾಪ ಪುಣ್ಯ ಅಂತ ಯಾವುದೂ ಇಲ್ಲ. ಎರಡು ಪಾಪು ಯಾವ್ದಾರು ತಗೊಳ್ಳಿ, ಅಲ್ಲಿ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಅದೇನಿದ್ರು ಇಲ್ಲಷ್ಟೇ. ಇಲ್ಲಿ ಸತ್ವರಜಸ್ತಮೋ ಗುಣಗಳ ಸಂಪರ್ಕ ಇದ್ದಾಗ ಮಾತ್ರ ಪಾಪ ಬಂತು, ಪುಣ್ಯ ಬಂತು, ಅದಕ್ಕೆ ತಕ್ಕಂತೆ ಕೆಲವು ಲೋಕಗಳು, ಸ್ವರ್ಗನ, ಅದ್ಯಾವುದೂ ಇಲ್ಲ. ಫ ಅಂತಂದರೆ ಫಲ. ಇನ್ಯಾವ ಫಲ ಕೊಡಬೇಕಲ್ಲಿ? ಅದೇ ಫಲ. ಸಾಧಾರಣ ನಮ್ಮಲ್ಲಿ ಕೇಳ್ತಾರೆ, ಇದನ್ನೇನೋ ಒಳ್ಳೆ ಹಣ್ಣು ತಿನ್ನಬೇಕು, ಭಕ್ಷ್ಯ ತಿನ್ನಬೇಕು, ಅಲ್ಲಿ ಯಾಕೆ ತಿನ್ನಬೇಕು? ಆನಂದಕ್ಕೋಸ್ಕರನೇ. ಯಾಕೆ ಆನಂದ ಬೇಕು? ಯಾಕೆ ಕೇಳೋಲ್ಲ. ಎಲ್ಲ ಆನಂದದ ತನಕ ಅಷ್ಟೇನೆ. ಹಾಗೆ ಆನಂದೋದ್ರೇಕ ಅಂತನ್ನುವ ಮೋಕ್ಷ ಬಂದ ಮೇಲೆ ಅದಕ್ಕೆ ಇನ್ನೊಂದು ಫಲ ಏನಿದೆ? ಅದಕ್ಕಿನ್ನು ಫಲ ಇಲ್ಲ, ಇದೇ ಫಲ. ಮತ್ತೆ ಅಲ್ಲಿ ಫಲದ ವಿಚಾರ ಇನ್ನಿಲ್ಲ. ಇದರಿಂದ ಈ ಫಲ ಇದೆ ಯಾರು ಹೇಳೋಲ್ಲ. ಅಲ್ಲಿ ಅನ್ನದ ಪ ಇಲ್ಲ, ಫ ಇಲ್ಲ. ಬ ಅಂದರೆ ಬಂಧನ. ಬಂಧನ ಕಳ್ಕೊಂಡೆ ತಾನೇ ಹೋಗಿರೋದಲ್ಲಿ. ಪ್ರಧಾನ ಬಂಧನ ಅಂದರೆ ಪ್ರಕೃತಿ ಬಂಧನ. ಆ ಬಂಧನ ಕಳ್ಕೊಂಡೇ ಅಲ್ಲಿಗೆ ಹೋಗಿರೋದಾದ್ದರಿಂದಾಗಿ ಇನ್ನು ಬಂಧನದ ಪ್ರಸಕ್ತಿ ಇಲ್ಲ. ಇದರ ಮೇಲೆ ಭಯ. ನಭವಂತಿ ಯತ್ರ ಮೃತಿ ಜನ್ಮ ಜರಾ ತ್ರಿವಿಧಂ ಭಯಂ ಕಿಮುತ ದುಃಖಗಣ. ಪಂಡಿತಾಚಾರ್ಯ ಬಹಳ ಚೆನ್ನಾಗಂತಾರೆ.
ಭಯಕ್ಕೆ ಮೂಲಭೂತವಾದ 3 ಕಾರಣಗಳಿದ್ದಾವೆ. ಒಂದು ಹುಟ್ಟುತ್ತೇನಲ್ಲ ಅಂತ, ಮತ್ತೆ ಹುಟ್ಟಬೇಕಲ್ಲ ಅಂತ ಭಯ, ಗರ್ಭವಾಸ, ಅದು ಇದು, ಎಲ್ಲಿ ಹುಟ್ಟುತ್ತೇನೋ, ಏನು ಹುಟ್ಟುತ್ತೇನೋ, ಇದೆಲ್ಲ ಒಂದು ಭಯ. ಮೃತಿ, ಅಯ್ಯಯ್ಯೋ ಸತ್ತೋಗ್ತೇನಲ್ಲ ಅಂತ ಇನ್ನೊಂದು ಭಯ. ನಾ ಸತ್ತು ಹೋಗ್ತೇನಾ ಅಂತ, ಅಂದರೆ ನಮ್ಮವರು ಸತ್ತು ಹೋಗ್ತಾರ, ಇದೇ ಭಯ ನಮಗೆ. ಇಲ್ಲ ಅಂತಂದರೆ ಜರ, ಮುಪ್ಪು, ನಾವು ಗಳಿಸಿದ್ದನ್ನೆಲ್ಲ ಕಳ್ಕೋತೇವಲ್ಲ, ಮೇಲೆ ಇರ್ತೇವೆ, ಯೌವನದ ತನಕ ಮೇಲೇರಿ ಮತ್ತೆ ಇಳಿತಾ ಬರೋದು ಅಲ್ವೇ. ಕನ್ನಡದಲ್ಲಿ ಅದನ್ನೇ ಕರೆಯೋದು ಇಳಿ ವಯಸ್ಸು ಅಂತ. ಏನು ಅಂದರೆ ಇಳಿತಾ ಇರೋದು, ಜೀರ್ಣಶಕ್ತಿ ಇಳಿತಾ ಹೋಗುತ್ತೆ, ಸೌಂದರ್ಯ ಇಳಿಯುತ್ತೆ, ಶಕ್ತಿ ಅದು ಇದು ಎಲ್ಲ ಕುಗ್ಗುತ್ತಾ ಹೋಗುತ್ತೆ, ಎಲ್ಲ ಇಳಿ ವಯಸ್ಸು ಅಂತ ಅದಕ್ಕೆ ಎಲ್ಲ ಇಳಿಬೇಕು. ಅವ ಏರೋ ಹಂಗಿಲ್ಲ, ಇನ್ನು ಮೆಟ್ಲು ಏರಬೇಕಾಗಿದ್ರೆ ಉಬ್ಸ ಬರುತ್ತೆ, ಇಳಿ ವಯಸ್ಸಿದು. ಇದರದ್ದು ಅಂದರೆ ನಾವು ಪಡ್ಕೊಂಡಿದ್ದನ್ನು ಕಳ್ಕೊಳ್ಳೋದು ಜರ ಅಂತ. ಇದ್ದಿದ್ದೂ ಹೋಗ್ಬಿಡುತ್ತಲ್ಪ, ಹೆಚ್ಚು ಬರದೇ ಇರೋದು ಹೋಗಲಿ, ಇದ್ದದನ್ನು ಕಳ್ಕೊಳ್ತಾ ಹೋಗ್ತೇವಲ್ಲ, ಇದೊಂದು ಮುಪ್ಪು. ಮೋಕ್ಷದಲ್ಲಿ ಈ 3 ಭಯ ಇರೋಲ್ಲ, ಇನ್ಯಾವ ಭಯ ಇದೆ ಹೇಳ್ರಿ? ಭಯಕ್ಕೆ ಮೂಲಭೂತವಾಗಿ ಕಾರಣಗಳು ಅಂದರೆ ಇವೆ. ತ್ರಿವಿಧಂ ಭಯಂ ಕಿಮುತ ದುಃಖಗಣ, ದುಃಖಕ್ಕೆ ಮೂಲ ಕಾರಣ ಅಂದರೆ ಈ ಭಯ. ಭಯ ಅಲ್ಲಿಲ್ಲ. ಪಾಪ ಬಾಭ ಮಾ ಅಂದರೆ ಕಡೆ ಮೃತ್ಯು, ಅದಿಲ್ಲ. ದೊಡ್ಡ ಭಯ ಅಂದರೆ ಇಲ್ಲದೆ ಹಿರಣ್ಯಕಶಿಪಾದಿಗಳೆಲ್ಲ ಕೇಳ್ಕೊತೀವಿ, ನಮಗೆ ಮರಣ ಆಗಬಾರ್ದು, ಆ ನೈಜ ಪರಿಸ್ಥಿತಿ ಇರೋದು ಅಲ್ಲಿ ಮಾತ್ರನೇ. ಅದು ಅಂದರೆ ಪಾಪ ಬಾಭ ಮ, ಈ 5 ಅಕ್ಷರಗಳು ಪವರ್ಗ, ಅಲ್ಲಿ ಈ ಕ್ರಮದಲ್ಲಿ ಬಳಕೆ ಆಗೋಲ್ಲ, ಆದ್ದರಿಂದಾಗಿ ಅದು ಅಪವರ್ಗ. ಆ ಅಪವರ್ಗದ ದಾರಿ, ಅದಕ್ಕೆ ಬೇಕಾಗಿರುವ ಮುಖ್ಯ ಹೆದ್ದಾರಿ ಅಂತಂದರೆ ಶ್ರೀಹರಿಯ ಭಕ್ತಿ. ಆ ಭಕ್ತಿಯಲ್ಲಿ ನಿಮಗೆ ಅತ್ಯದ್ಭುತವಾದ ನಿಶ್ಚಲವಾದ ಬುದ್ಧಿ ಬರಬೇಕು ಅಂತಂದರೆ, ಅಲ್ಲಿ ನಿಷ್ಠೆ ಬರಬೇಕು ಅಂತಂದರೆ ಗಟ್ಟಿಯಾಗಿ ದೊಡ್ಡವರ ಪಾದವನ್ನೇ ಹಿಡೀರಿ. ಇದಿಷ್ಟೆಲ್ಲ ಬುದ್ಧಿಯಲ್ಲಿ ಇಟ್ಟುಕೊಂಡೇನೆ ಪಂಡಿತಾಚಾರ್ಯರಾಡಿದ್ದು ಮುಕುಂದ ಭಕ್ತ್ಯೈ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದ. ಭಗವಂತ ಅದನ್ನೇ ಆಡಿದ್ದಾನೆ. ಒಂದು ಕಡೆಯಲ್ಲ ಇದು ಕಪಿಲಗೀತೆಯಲ್ಲಿ, ಋಷಭಗೀತೆಯಲ್ಲಿ ಕೇಳಿದ್ರು, ನೋಡಪ್ಪ ನಮ್ಮ ಮನೆಗೆ 2 ತಲೆ ಬಾಗಿಲಿದೆ ಅಂತ, 2 ಬಾಗಿಲಿದೆ ಅಂತ ಇಟ್ಕೊಂತ, ತಲೆ ಬಾಗಿಲು ಇನ್ನೊಂದು ಹಿತ್ತಲು ಬಾಗಿಲು. ತಲೆ ಬಾಗಿಲಲ್ಲಿ ಹೋದರೆ ನೇರ ಮೋಕ್ಷಕ್ಕೆ ಹೋಗ್ತೀರಿ, ಹಿತ್ತಲು ಬಾಗಿಲಲ್ಲಿ ಹೋದರೆ ನೇರ ತಮಸ್ಸಿಗೆ ಬೀಳ್ತೀರಿ. ಭರತ ಚಕ್ರವರ್ತಿ ಮುಂತಾದ 100 ಜನ ಮಕ್ಕಳು ಬ್ರಹ್ಮಜ್ಞಾನಿಗಳನ್ನು ಎಲ್ಲರನ್ನ ಸೇರಿಸಿಕೊಂಡು ಬ್ರಹ್ಮಾವರ್ತ ಅಂತ, ಇವತ್ತಿನ ಬದರಿಕಾಶ್ರಮ ಇದೆಯಲ್ಲ ಆ ಪ್ರದೇಶ ಎಲ್ಲ ಬ್ರಹ್ಮಾವರ್ತ ಅಂತ, ಅಂಥ ದೊಡ್ಡ ಉತ್ಕೃಷ್ಟ ಕ್ಷೇತ್ರದಲ್ಲಿ ಕೂಡಿಸಿಕೊಂಡು ಶರೀರಕ್ಕೇನು ಮಹತ್ವ, ಭಾಗವತ ಧರ್ಮ ಏನು ಎಲ್ಲ ಹೇಳುವಾಗ ಈ ಮಾತನಾಡಿದ್ದಾನೆ ಪರಮಾತ್ಮ. ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ದೊಡ್ಡವರ ಸೇವೆ ನಿಮಗೆ ಅದು ಮೋಕ್ಷಕ್ಕೆ ಹೆದ್ದಾರಿ, ಅದು ಹೆಬ್ಬಾಗಿಲು. ಅದು ಹಿತ್ತಲು ಬಾಗಿಲು ಒಂದಿದೆ, ಅದು ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಸ್ತ್ರೀಯರಂತೆ, ಇದು ಪುರುಷರಿಗೆ ಸ್ತ್ರೀಯರನ್ನ ಹರೆಯ ಬಂತು ಅಂದರೆ ಸ್ತ್ರೀಯರಲ್ಲಿ ಸಹಜವಾದ ಆಕರ್ಷಣೆ ಬರುತ್ತೆ. ಹಾಗೆ ಆಕರ್ಷಣೆಯನ್ನು ಬೀರಿ ಭಗವಂತನನ್ನು ಮರೆಸಿ ನಮ್ಮನ್ನು ತಮಸ್ಸಿಗೆ ಎಳಕೊಂಡು ಹೋಗುವಂತಹ ಅನೇಕ ದುಷ್ಟ ಪದಾರ್ಥಗಳಿದ್ದಾವಲ್ಲ, ಮದ್ಯಪಾನನೋ ಧೂಮಪಾನ ಇಂಥದ್ದು ಯಾವ್ದಾದ್ರು ತಗೊಳ್ತೀವಿ. ಈ ಪ್ರಾಕೃತಿಕ ಸಂಬಂಧ ಅದನ್ನು ನಾವೇ ಮಾಡಬೇಕಾಗಿಲ್ಲ, ಅದನ್ನು ಮಾಡಿದವರ ಸಹವಾಸ ಮಾಡಿದರೂ ಸಾಕು. ಯೋಷಿತಾಂ ಸಂಗಿ ಸಂಗಮ್, ನಮ್ಮನ್ನು ಅವ್ರ ಜೊತೆಯಲ್ಲೇ ಹೇಳ್ಕೊಂಡು ಹೋಗುತ್ತೆ. ಯಾವ್ದು ಆರಿಸ್ಕೊಳ್ತೀರೋ ಆರಿಸ್ಕೊಳ್ರಿ. ಇಲ್ಲ ಸ್ವಾಮಿ, ನಾವು ದೊಡ್ಡವರ ಸೇವೆನೇ ಮಾಡ್ತೇವೆ. ದೊಡ್ಡವರು ಅಂದರೆ ಯಾರು? ಹಾಗಿರ್ತಾರೆ, ಮಹಾಂತಸ್ಥೇ ಸಮಚಿತ್ತ ಪ್ರಶಾಂತ ವಿಮನ್ಯವ ಸುಹೃದ ಸಾಧವೋ ಯೇ. ಆಗ ದೊಡ್ಡವರು ಅಂತಂದ್ರೇನು ಅಂತ ಅವರ ಲಕ್ಷಣವನ್ನೆಲ್ಲ ಹೇಳ್ತಾ ಬರ್ತಾನೆ ಪರಮಾತ್ಮ. ಆ ಕ್ರಮದಲ್ಲಿ ನಮಗೆ ಸಿಗತಕ್ಕಂತಹ ದೇವಸ್ವಭಾವ ದಿವಿಜದ್ರುಮೋಯಂ, ಆ ಕ್ರಮದಲ್ಲಿ ಸಿಗುವಂತಹ ಮಹನೀಯರು ನಮ್ಮ ಉದ್ಧಾರಕ್ಕೋಸ್ಕರ ಅಂತಲೇ ಉಳ್ಕೊಂಡವರು. ಅದು ಬೇರೆಯವರಲ್ಲಿ ಎಲ್ಲರಲ್ಲೂ ಕಾಣೋಲ್ಲ ಆ ಗುಣ, ಅಲ್ಲಿ ಇದು ಗಮನಿಸಲೇಬೇಕಾದದ್ದು. ಅದಕ್ಕೆ ಈ ಆಕೃತಿಯ ಚಿತ್ರಣ ಆದರೆ ಇದು ಮೊದಲನೇ ಆಕೃತಿ. ಅವರು ಯಾರು? ಮಂತ್ರಾಲಯ ಪ್ರಭುಗಳು ಪೂರ್ವದಲ್ಲಿ ಯಾರು? ಅವ್ರದ್ದು ಇದು ಒಂದು ಆಕೃತಿ, ಇದು ಒಂದು ಆಕೃತಿ, ಇದು ಒಂದು ಆಕೃತಿ ಅಂತೇಳಿ. ಹಾಗೆ ಅವರು ಯಾರು ಅಂತ ಗೊತ್ತಾದರೆ ಯಾಕಿಲ್ಲಿ ಬಂದರು, ಇವತ್ತು ವೃಂದಾವನದಲ್ಲಿ ಹೀಯಾಕೆ ಕೂತಿದ್ದಾರೆ, ಅವರ ವೃಂದಾವನಕ್ಕೆ ಮಾತ್ರ ಯಾಕೆ ಇಷ್ಟೊಂದು ಮಹತ್ವ? ಒಂದು ಮಾತಂತೂ ಅಂದುಬಿಟ್ಟಿದ್ದಾರೆ ಅಪ್ಪಣಾಚಾರ್ಯರು, ಅಗಮ್ಯ ಮಹಿಮಾಲೋಕೆ. ಅವತ್ತೇ ಆಡ್ಬಿಟ್ಟಿದ್ರು ಅದನ್ನು. ಇವತ್ತು ಸತ್ಯವಾಗಿ ಕಾಣ್ತಾ ಇದೆ, ಎದ್ದು ಕಾಣ್ತಾ ಇದೆ. ಅಗಮ್ಯ ಮಹಿಮಾಲೋಕೆ
ರಾಘವೇಂದ್ರೋ ಮಹಾಯಶಾಃ ಶ್ರೀಮಧ್ವಮತದುಗ್ಧಾಬ್ಧಿ ಚಂದ್ರ ಅವನು ಹೀಗೆಲ್ಲ ಕರೆದಿರೋದಿದೆ. ಹೀಗ್ಯಾಕೆ ಮಹತ್ವ ಅವರಿಗೆ? ನೆನ್ನೆಯೆಲ್ಲ ನೋಡಿದ್ದೆ. ಅದು ಬೇರೆ ಇನ್ಯಾರಿಗೂ ಈ ಥರ ವೃಂದಾವನ ಸ್ಥಾಪನೆಗಳಾಗಲಿ, ಅವರ ಹೆಸರು ಹೇಳಿದರೆ ಸಾಕು ಉದ್ಧಾರ ಆಗಲಿ. ಎಲ್ಲರೂ ಕೂಡ ಏನು ಶೂದ್ರ ಜಾತ್ಯ ವಿಹೀನ ಅಪಿ ಚರಣತಲಂ ಸೇವಮಾನ ಲಭಂತೆ. ದಾಸರಾಯರು ಎಟ್ಟುಕೊಂಡಾಡ್ತಾರೆ ಅಂತಂದರೆ ಅಲ್ಲಿ ಇಂಥ ಜಾತಿ ಅಂಥ ಜಾತಿ ಯಾವ ವಿವೇಕವೂ ಇಲ್ಲ, ತುಂಬಿ ಬರ್ತಾರೆ.